ಸರಯೂ ನದಿಯ ದಡದಲ್ಲಿ ಶಕ್ತಿಶಾಲಿ ರಾಜ್ಯವಾದ ಕೋಸಲ ರಾಜ್ಯ ಸೂರ್ಯವಂಶದ ರಾಜ ಸಂತತಿಯಿಂದ ಸ್ಥಾಪಿಸಲ್ಪಟ್ಟಿರುತ್ತದೆ. ಕೋಸಲ ರಾಜ್ಯವು ಮನೋಹರ ದೃಶ್ಯಗಳಿಂದ ಕೂಡಿದ ಒಂದು ರಾಜ್ಯ. ಸುಂದರ ಕಟ್ಟಡಗಳು, ಅರಮನೆಗಳು, ಉದ್ಯಾನವನಗಳು ಮತ್ತು ನದಿಗಳಿಂದ ವಿರಾಜಿಸುತ್ತಾ ಇರುತ್ತದೆ. ಅಯೋಧ್ಯೆ ಕೋಸಲ ದೇಶದ ರಾಜಧಾನಿ ಸೂರ್ಯವಂಶದ ರಾಜನಾದ ಇಕ್ಷ್ವಾಕುವಿನಿಂದ ಕಟ್ಟಲ್ಪಟ್ಟಿರುತ್ತದೆ. ಇದೇ ರಾಜ ರಘುವಿನ ಮರಣಾನಂತರ ದಶರಥ ರಾಜನು ಕೋಸಲದ ಸಿಂಹಾಸನ ಏರುತ್ತಾನೆ. ದಶರಥ ಒಬ್ಬ ಸಮರ್ಥ ಮತ್ತು ಚಾಣಕ್ಯ ರಾಜನಾಗಿರುತ್ತಾನೆ. ಆದರೂ ಅರಮನೆ ದುಃಖದಲ್ಲಿ ಮುಳುಗಿರುತ್ತದೆ, ಏಕೆಂದರೆ ಅವನಿಗೆ ಅನೇಕ ವರ್ಷಗಳವರೆಗೆ ನನ್ನ ಉಪಕಾರಕ್ಕೆ ಬದಲಾಗಿ 2 ವರಗಳನ್ನು ಕೇಳಲು ಕೇಳಿದಿರಿ. ಅದನ್ನು ಈಗ ಕೇಳಬೇಕೆಂದಿದ್ದೇನೆ. ಅಷ್ಟೇ ತಾನೇ? ಹಾಗಾದರೆ ಈಗ ನಿನ್ನ ಕೋರಿಕೆಗಳನ್ನು ಕೇಳು. ರಾಮನ ಪಟ್ಟಾಭಿಷೇಕದ ಸಮಯ ಸನ್ನಿಹಿತವಾಗುತ್ತಿದೆ. 1. ನನ್ನ ಮಗ ಭರತನಿಗೆ ರಾಜನಾಗಿ ಪಟ್ಟ ಕಟ್ಟಬೇಕು. 2. ರಾಮನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕು. ಓ ಕೈಕೇಯಿ, ಇದಕ್ಕೆ ಬದಲಾಗಿ ನೀನು ನನ್ನ ಪ್ರಾಣ ಕಾಪಾಡಿದಂತೆ ಕೊಂದು ಬಿಡಬೇಕಾಗಿತ್ತು. ಓ ರಾಮ, ನಾನು ತಪ್ಪು ಮಾಡಿಬಿಟ್ಟೆ. ರಾಜನಾಗಿ ಮಾಡುವ ಬದಲು ನಿನ್ನನ್ನು ಅರಣ್ಯಕ್ಕೆ ಕಳುಹಿಸುತ್ತಿದ್ದೇನೆ. ನನ್ನಂತಹ ನಿರ್ಭಾಗ್ಯನು ಇನ್ನು ಬದುಕಿರಬಾರದು. ಅಯ್ಯೋ ದೇವರೇ, ನನ್ನ ಪ್ರಾಣವನ್ನು ತೆಗೆದು ಬಿಡಿ. ಎಲ್ಲಾ ಸುಖಗಳನ್ನು ತೊರೆದು ರಾಜನಾಗಬೇಕಿದ್ದ ರಾಮನು ಎಲ್ಲಾ ಸುಖಗಳನ್ನು ತೊರೆದು ಅರಣ್ಯಕ್ಕೆ ಹೊರಡುತ್ತಾನೆ. ಲಕ್ಷ್ಮಣ ಮತ್ತು ಸೀತೆ ರಾಮನೊಂದಿಗೆ ಹೋಗಲು ಸಿದ್ಧರಾಗುತ್ತಾರೆ. ರಾಮನು ಕಾಡಿಗೆ ಹೋಗುವುದನ್ನು ನೋಡಿ ಸಂಭ್ರಮ ಸಂತೋಷದಿಂದ ತುಳುಕಬೇಕಾಗಿದ್ದ ಅಯೋಧ್ಯೆಯ ರಸ್ತೆಗಳು ದುಃಖದಲ್ಲಿ ಮುಳುಗಿ ಹೋಗುತ್ತವೆ. ನಮ್ಮನ್ನು ಬಿಟ್ಟು ಹೋಗಬೇಡಿ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಿ. ಸುಂದರ ಯುವಕ, ನಾನು ಅವನನ್ನು ಹೇಗಾದರೂ ಮರಳಿ ಮಾಡಿ ಮದುವೆಯಾಗಬೇಕು. ನಾನು ಶೂರ್ಪಣಖಿ, ಲಂಕೆಯ ರಾಜನಾದ ರಾವಣನ ಸಹೋದರಿ.
ಖರ ದೂಷಣ ಎಂಬ ಜನಸ್ಥಾನದ ಇಬ್ಬರು ಬಲಿಷ್ಠ ರಾಜರು ನನ್ನ ಸಹೋದರರಾಗಿರುತ್ತಾರೆ. ನಾನು ರಾಮ, ಅಯೋಧ್ಯೆಯ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ. ನಾನು 14 ವರ್ಷ ವನವಾಸ ಕಳೆಯಲು ಈ ಕಾಡಿಗೆ ಬಂದಿರುತ್ತೇನೆ. ನಿನ್ನ ಹೆಸರು ನಿನ್ನಂತೆಯೇ ಸುಂದರವಾಗಿದೆ. ನೀನು ನನ್ನನ್ನು ಮದುವೆಯಾಗುವೆಯಾ? ಕುಟೀರದ ಚಾವಣಿಯ ಮೇಲೆ ನಿಂತಿರುವನು ನನ್ನ ತಮ್ಮ ಲಕ್ಷ್ಮಣ. ಅವನು ಸುಂದರವಾಗಿಯೇ ಇದ್ದಾನೆ. ನೀವೇಕೆ ಅವನನ್ನು ಮದುವೆಯಾಗಬಾರದು? ನಿಜ, ಅವನು ಸುಂದರನೇ. ನೀನು ನನ್ನನ್ನು ಮದುವೆಯಾಗುವೆಯಾ? ರಾಮನೇ ನಿಜವಾದ ರಾಜಕುಮಾರ. ನಾನು ಅವನ ಸೇವೆಗಾಗಿ ಇಲ್ಲಿಗೆ ಬಂದಿರುತ್ತೇನೆ. ನೀನು ಅವನನ್ನು ಮದುವೆಯಾಗು. ಓ, ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಸುಂದರನಾಗಿಲ್ಲವೇ? ನಿಜಕ್ಕೂ ನೀನು ಸುಂದರನೇ, ಆದರೆ ನನಗೆ ಈಗಾಗಲೇ ಮದುವೆಯಾಗಿ ಬಿಟ್ಟಿರುತ್ತದೆ. ಇವಳು ನನ್ನ ಪತ್ನಿ ಸೀತೆ. ನಿನ್ನ ಪತ್ನಿ ನನಗಿಂತ ಸುಂದರಳಾಗಿರುವಳೆಂಬ ಕಾರಣದಿಂದ ನನ್ನನ್ನು ಮದುವೆಯಾಗಲು ನೀನು ನಿರಾಕರಿಸುತ್ತಿರುವೆ. ನಾನು ಈಗಲೇ ಅವಳನ್ನು ಕೊಲ್ಲುತ್ತೇನೆ. ಅಯ್ಯೋ, ನನ್ನ ಮೂಗು! ಆ ಜಿಂಕೆಯನ್ನು ನೋಡು, ಎಷ್ಟೊಂದು ಸುಂದರ. ನಿಜ, ಆದರೆ ಅದರ ಈ ಸೌಂದರ್ಯ ಇದು ರಾಕ್ಷಸರ ಮಾಯೆ ಇರಬಹುದೆಂಬ ಶಂಕೆ ತರಿಸುತ್ತಿದೆ. ಪ್ರಿಯಾ, ಆ ಜಿಂಕೆಯನ್ನು ಹಿಡಿದು ನನಗೆ ತಂದು ಕೊಡುವಿರಾ? ಲಕ್ಷ್ಮಣ, ನೀನು ಸೀತೆಯ ಹಿತವನ್ನು ನೋಡಿಕೊಂಡಿರು. ನಾನು ಹೋಗುತ್ತೇನೆ. ಜಿಂಕೆಯೊಂದಿಗೆ ಹಿಂತಿರುಗುತ್ತೇನೆ. ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಅದು ನನ್ನ ಸ್ವಾಮಿಯ ಕೂಗಿನಂತಿದೆ. ನನ್ನ ಸ್ವಾಮಿ ಅಪಾಯದಲ್ಲಿರುವರೆಂದೆನಿಸುತ್ತದೆ. ದಯವಿಟ್ಟು ಕೂಡಲೇ ಹೋಗಿ ಅವರನ್ನು ಕಾಪಾಡು. ಹೆದರಬೇಡಿ ಅತ್ತಿಗೆ, ಅದು ರಾಮನ ಧ್ವನಿ ಅಲ್ಲ. ಲಕ್ಷ್ಮಣ, ನಿನ್ನ ಅಣ್ಣನವರು ಅಪಾಯದಲ್ಲಿರುವಾಗ ನೀನು ನನ್ನೊಂದಿಗೆ ವಾದ ಮಾಡುತ್ತಿರುವೆ. ನೀನು ತಕ್ಷಣ ಹೋಗಿ ಅವರನ್ನು ಕಾಪಾಡು. ಅವರಿಲ್ಲದೆ ನಾನಿರಲಾರೆ. ಸರಿ, ನಾನು ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ. ಇದು ಲಕ್ಷ್ಮಣ ರೇಖೆ. ನೀವು ಯಾವುದೇ ಕಾರಣಕ್ಕೂ ಈ ರೇಖೆಯನ್ನು ದಾಟಬೇಡಿ. ಓ ತರುಣಿ, ನಾನು ಈ ರೇಖೆಯನ್ನು ದಾಟಲು ಆಗುತ್ತಿಲ್ಲ. ನೀನೇ ಏಕೆ ಈ ರೇಖೆಯನ್ನು ದಾಟಿ ಬಂದು ಆಹಾರ ಕೊಡಬಾರದು? ನೀವು ಈ ಸ್ಥಳಕ್ಕೆ ಹೊಸಬರೆಂದು ಕಾಣುತ್ತದೆ. ನಾನು ಹನುಮಂತ, ವಾನರ ಸೇನೆಯ ನಾಯಕ ಮತ್ತು ರಾಜ ಸುಗ್ರೀವನ ಮಂತ್ರಿಗಳಲ್ಲಿ ಒಬ್ಬ. ನಿನ್ನನ್ನು ನೋಡಿ ನಮಗೆ ಆಶ್ಚರ್ಯವೆನಿಸುತ್ತದೆ. ನಾವು ಸುಗ್ರೀವನನ್ನೇ ನೋಡುವುದಕ್ಕೆ ಹೋಗುತ್ತಿದ್ದೇವೆ. ನನ್ನೊಡನೆ ಬನ್ನಿ, ನಾನು ನಿಮ್ಮನ್ನು ನಮ್ಮ ರಾಜನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ.
ಇವರು ಅಯೋಧ್ಯೆಯ ರಾಜಕುಮಾರರಾದ ರಾಮ ಮತ್ತು ಲಕ್ಷ್ಮಣ ನಿಮ್ಮನ್ನು ಭೇಟಿಯಾಗಲು ಬಂದಿರುತ್ತಾರೆ. ದಶರಥ ಮಹಾರಾಜನ ಮಕ್ಕಳನ್ನು ಭೇಟಿಯಾಗುವುದು ನನಗೆ ಗೌರವವೆನಿಸುತ್ತದೆ. ನೀವು ಬಂದಿರುವ ಕಾರಣವು ನನಗೆ ತಿಳಿದಿದೆ. ಆದರೆ ಸದ್ಯಕ್ಕೆ ನಾನು ಒಂದು ಕಷ್ಟದಲ್ಲಿ ಸಿಕ್ಕಿಕೊಂಡಿದ್ದೇನೆ. ನನಗೆ ನಿಮ್ಮ ಸಹಾಯ ಬೇಕಾಗಿದೆ. ನನಗೆ ನನ್ನ ಪತ್ನಿ ಸೀತೆ ಸಿಗಬೇಕಾಗಿದೆ. ಅದಕ್ಕಾಗಿ ನಾನು ಏನನ್ನು ಮಾಡಲು ಸಿದ್ಧನಿದ್ದೇನೆ. ರಾಮ, ನನ್ನ ಸಹೋದರ ವಾಲಿಯು ನನಗೆ ನಾನಾ ವಿಧವಾದ ತೊಂದರೆಗಳನ್ನು ಕೊಡುತ್ತಿದ್ದಾನೆ ಮತ್ತು ನನ್ನನ್ನು ಕಿಷ್ಕಿಂಧೆಯಿಂದ ಓಡಿಸಲು ಪ್ರಯತ್ನಿಸುತ್ತಿದ್ದಾನೆ. ನೀವು ಕಿಷ್ಕಿಂಧೆ ರಾಜ್ಯವನ್ನು ಮತ್ತೆ ನನಗೆ ಕೊಡಿಸುವಿರೆಂದು ನಂಬುತ್ತೇನೆ. ಖಂಡಿತವಾಗಿ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಿನ್ನ ಕಡೆಯವರು ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದುದನ್ನು ನೋಡಿದೆವೆಂದು ಹೇಳುತ್ತಿದ್ದಾರೆ. ದಯವಿಟ್ಟು ನನ್ನ ಪತ್ನಿ ಸೀತೆಯನ್ನು ರಾವಣನ ಹಿಡಿತದಿಂದ ಬಿಡಿಸಲು ಸಹಾಯ ಮಾಡಿ. ಸುಗ್ರೀವನು ಅವನ ಕಡೆಯವರಿಗೆ ಸೀತೆಯನ್ನು ಹುಡುಕಲು ಆಜ್ಞೆ ಮಾಡುತ್ತಾನೆ. ಸುಗ್ರೀವನು ಅವನ ಕಡೆಯವರಿಗೆ ಸೀತೆಯನ್ನು ಹುಡುಕಲು ಆಜ್ಞೆ ಮಾಡುತ್ತಾನೆ. ಸೀತೆ, ನೀನು ಇನ್ನು ನಿನ್ನ ಪತಿಯನ್ನೇ ನೆನೆಯುತ್ತಿರುವೆಯಾ? ಅವನೊಬ್ಬ ಹೇಳಿ ನನ್ನ ಬಲಕ್ಕೆ ಸಾಟಿಯಾಗಲಾರ. ನನ್ನ ಮುಂದೆ ಅವನು ಒಬ್ಬ ಶಿಶುವಿನಂತೆ ಅಬಲ. ಏ ಮೂರ್ಖ, ನಿನ್ನ ಅಹಂಕಾರವೇ ನಿನ್ನನ್ನು ನಾಶ ಮಾಡುತ್ತದೆ. ನನ್ನ ಸ್ವಾಮಿಯು ನಿನ್ನನ್ನು ಕೊಂದು ನನ್ನನ್ನು ರಕ್ಷಿಸುತ್ತಾರೆ. ಸೀತೆ, ನಿನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳಲು ನಿನಗೆ 2 ತಿಂಗಳು ಕಾಲಾವಕಾಶ ಕೊಡುತ್ತೇನೆ. ಇಲ್ಲವಾದಲ್ಲಿ ನಿನ್ನನ್ನು ಕೊಂದು ನನ್ನ ಪಾಕಶಾಲೆಯಲ್ಲಿ ಉಪಹಾರವನ್ನು ತಯಾರಿಸಲು ಬರಿಯ ರಾಕ್ಷಸರಿಗೆ ತುಂಬಿರುವ ಈ ಅರಣ್ಯದಲ್ಲಿ ನೀನು ಏಕೆ ನನ್ನ ಸ್ವಾಮಿಯ ನಾಮವನ್ನು ಜಪಿಸುತ್ತಿರುವೆ? ನಾನು ಹನುಮಂತ. ಶ್ರೀರಾಮರು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಲಂಕೆಯ ಆ ಬದಿಯ ದಡದಲ್ಲಿ ಬಿಡಾರ ಹೂಡಿರುತ್ತಾರೆ. ನಿಮ್ಮ ಪತಿಯವರು ನಿಮಗೆಂದು ಕೊಟ್ಟಿರುವ ಉಂಗುರ ಇಲ್ಲಿದೆ ನೋಡಿ. ದಯವಿಟ್ಟು ನನ್ನನ್ನು ನಂಬಿ ಇದನ್ನು ಸ್ವೀಕರಿಸಿ. ಏನು, ನನ್ನ ಸ್ವಾಮಿಯು ಈಗಾಗಲೇ ಬಂದಿರುವರೆ? ಹೌದು ಮಾತೆಯವರೇ, ದಯವಿಟ್ಟು ನನ್ನ ಬೆನ್ನ ಮೇಲೆ ಕುಳಿತುಕೊಳ್ಳಿ. ನಾವು ಹಾರಿ ಹೋಗಿ ಶ್ರೀರಾಮರನ್ನು ಸೇರೋಣ. ನಿನ್ನ ಮಾತನ್ನು ಒಪ್ಪಿಕೊಳ್ಳದಿರಲು ನನಗೆ ವಿಷಾದವೆನಿಸುತ್ತದೆ. ನನ್ನಂತೆಯೇ ಇನ್ನು ಸಾವಿರಾರು ಅಬಲೆಯರನ್ನು ರಾವಣನು ಹಿಂಸೆಕೊಡುತ್ತಿದ್ದಾನೆ. ನನ್ನ ಸ್ವಾಮಿಯು ಅವರೆಲ್ಲರನ್ನು ಕಾಪಾಡುತ್ತಾರೆ ಎಂದು ನನಗೆ ಭರವಸೆ ಇದೆ. ಚಿಂತೆ ಮಾಡ. ಶ್ರೀರಾಮನ ಬಾಣವು ರಾವಣನ ಎದೆಯನ್ನು ಸೀಳಿ ಹಾಕುತ್ತದೆ. ಲಕ್ಷ್ಮಣನ ಧೈರ್ಯ ರಾಕ್ಷಸರಲ್ಲಿ ಭಯ ಹುಟ್ಟಿಸುತ್ತದೆ. ಏ ಹನುಮಂತ, ಈ ಚೂಡಾಮಣಿಯನ್ನು ನನ್ನ ಸ್ವಾಮಿಗೆ ಕೊಡು. ಖಂಡಿತವಾಗಿ ಮಾಡುತ್ತೇನೆ ಮಾತೆಯವರೇ. ಜಯವಾಗಲಿ. ಹನುಮಂತನು ಸೀತೆ ಮಾತೆಯವರನ್ನು ಭೇಟಿಯಾಗಿ ಜಯಶೀಲನಾಗಿ ಬರುತ್ತಿದ್ದಾನೆ. ಮಹಾಪ್ರಭು ಸೀತಾ ಮಾತೆಯನ್ನು ದುಷ್ಟ ರಾವಣನು ಬಂಧನದಲ್ಲಿಟ್ಟಿದ್ದಾನೆ. ಸೀತಾ ಮಾತೆಯವರು ಕೊಟ್ಟ ಈ ಚೂಡಾಮಣಿಯನ್ನು ದಯವಿಟ್ಟು ಸ್ವೀಕರಿಸಿ. ಓ ರಾಮ, ನಿಮ್ಮ ಸೈನ್ಯದಲ್ಲಿ ಅತ್ಯಂತ ಬಲಶಾಲಿಯಾದ ನಳ ಎಂಬ ಒಬ್ಬ ವಾನರನಿದ್ದಾನೆ. ಅವನು ಬಹಳ ಶಕ್ತಿವಂತ. ನೀನು ಅವನಿಗೆ ನನ್ನ ಮೇಲೆ ಬಂಡೆಗಳನ್ನಿಟ್ಟು ಒಂದು ಸೇತುವೆಯನ್ನು ಕಟ್ಟಲು ಹೇಳು.
ರಾಮನು ಅಂತಿಮವಾಗಿ ರಾವಣನನ್ನು ಸೋಲಿಸಿ ಕೊಂದು ಧರ್ಮದ ವಿಜಯವನ್ನು ಸೂಚಿಸುತ್ತಾನೆ. ದೀಪಾವಳಿಗೆ 20 ದಿನಗಳ ಮೊದಲು ನಡೆಯುವ ದಸರಾ ಹಬ್ಬವು ಈ ಘಟನೆಯನ್ನು ನೆನಪಿಸುತ್ತದೆ.